ಘೋಷಣೆ ಮುನ್ನವೇ ಮಂಡ್ಯ ರಾಜಕೀಯ ಅಖಾಡ ರಂಗೇರ್ತಾ ಇದೆ. ಮೈತ್ರಿ ಪಕ್ಷದ ನಡುವೆ ಕ್ಷೇತ್ರಕ್ಕಾಗಿ ಜಿದ್ದಾಜಿದ್ದಿ ಜೋರಾಗ್ತಾ ಇದ್ರು ಸುಮಲತಾ ಅಂಬರೀಶ್ ಮಂಡ್ಯದಲ್ಲಿ ಬಿರುಸಿನ ಚಟುವಟಿಕೆ ಜೋರಾಗಿದೆ. ಕಾಂಗ್ರೆಸ್ನಿಂದಲೇ ನಿಲ್ಲಬೇಕು ಅಂತ ಒಲವು ತೋರಿರೋ ಮಂಡ್ಯ ಗೌಡ್ತಿಗೆ ಕಾಂಗ್ರೆಸ್ ನಾಯಕರು ಓಕೆ ಅಂತ ನೇರವಾಗಿ ಹೇಳ್ತಿದ್ರು ಚುನಾವಣೆಗೆ ನಿಲ್ಲೋಕೆ ಸುಮಲತಾ ರೆಡಿ ಆಗಿದ್ದಾರೆ. ನಾನು ಸ್ಪರ್ಧೆ ಮಾಡೋದಾದ್ರೆ ಬರೀ ಮಂಡ್ಯದಿಂದ ಮಾತ್ರ. ನಮ್ಮವರೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ ಹಿಂದೆ ಹೋಗಲ್ಲ ಅಂತ, ಹೋಗಂಗಿಲ್ಲ ಅಂತ ನಾನು ನಿಮ್ಗೆ ಮಾತು ಕೊಡ್ತೀನಿ, ಹೋಗಲ್ಲ. ಮಂಡ್ಯದಲ್ಲಿ ಮಂಡ್ಯ ಗೌಡ್ತಿ ಮಿಂಚಿನ ಸಂಚಾರ, ಮನೆ ದೇವರಿಗೆ ಪೂಜೆ, ಕೈ ನಾಯಕರ ಭೇಟಿ. ಮಂಡ್ಯದಲ್ಲಿ ಲೋಕಸಮರದ ಅಖಾಡ ಚುನಾವಣೆಗೆ ಮುನ್ನವೇ ರಂಗೇರಿದೆ. ದಿವಂಗತ ಅಂಬರೀಶ್ ಪತ್ನಿ ಸುಮಲತಾ ರಾಜಕೀಯ ಎಂಟ್ರಿ ಜಿಲ್ಲೆಯಲ್ಲಿ ಹೈ ವೋಲ್ಟೇಜ್ ಸೃಷ್ಟಿ ಮಾಡಿದೆ. ಚುನಾವಣೆಗೆ ಸ್ಪರ್ಧಿಸಲು ನಾನು ರೆಡಿ ಅಂತ ಸುಮಲತಾ ಕಾಂಗ್ರೆಸ್ ಟಿಕೆಟ್ಗೆ ಪ್ರಯತ್ನಿಸುತ್ತಿದ್ರು ಕಾಂಗ್ರೆಸ್ ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ. ಆದರೆ ಸ್ಪರ್ಧಾ ಕಣಕ್ಕಿಳಿದಿರೋ ಮಂಡ್ಯ ಗೌಡ್ತಿ ಟಿಕೆಟ್ ಸಿಗಲಿ ಬಿಡ್ಲಿ ಸ್ಪರ್ಧೆ ಮಾತ್ರ ಮಂಡ್ಯದಿಂದಲೇ ಅಂತ ಜಿಲ್ಲಾ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ನಾಗಮಂಗಲದ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಕಾರ್ಯಕರ್ತರನ್ನ ಮತ್ತು ಅಂಬಿ ಅಭಿಮಾನಿಗಳ ಜೊತೆ ಮಾತುಕತೆ ನಡೆಸಿದ್ರು. ಬ್ಯಾಂಗ್ಳೂರ್ ಸೌತ್ ಇಂದ ಬ್ಯಾಂಗ್ಳೂರ್ ನಾರ್ತ್ ಇಂದ ಇಲ್ಲ, ನಿಮ್ಗೆ ಎಲ್ಲಿ ಬೇಕು ಅಂತ ಹೇಳಿ ಎಮೋಷನಲ್ ಹೋಗ್ಬೇಡಿ, ನೀವು ಎಲ್ಲ ವರ್ಕೌಟ್ ಆಗಲ್ಲ ಅನ್ನೋ ರೀತಿ ನಾನು ಒಂದೇ ಮಾತು ಹೇಳ್ಬಿಟ್ಟು ಬಂದೆ ಇಂಥ ನಾಯಕರಿಗೆ. ನಾನು ಸ್ಪರ್ಧೆ ಮಾಡೋದಾದ್ರೆ ಬರೀ ಮಂಡ್ಯದಿಂದ ಮಾತ್ರ. ನಮ್ಮವರೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ ಹಿಂದೆ ಹೋಗಲ್ಲ ಅಂತ, ಹೋಗಂಗಿಲ್ಲ ಅಂತ ನಾನು ನಿಮ್ಗೆ ಮಾತು ಕೊಡ್ತೀನಿ, ಹೋಗಲ್ಲ. ಅಂಬಿ ಮನೆ ದೇವರು ಮುತ್ತೇಗೆರೆ ಮಾಯಮ್ಮನ ದೇಗುಲದಲ್ಲಿ ಪುತ್ರನೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಟಿಕೆಟ್ಗಾಗಿ ಪ್ರಾರ್ಥಿಸಿದ್ರು. ನಾನು ಜನರ ಅಭಿಪ್ರಾಯ ಅಷ್ಟೆ, ಜನರ ಆಸೆ ಅಂತ ನಾನು ಇಲ್ಲಿ ಬಂದಿದ್ದೀನಿ. ನನಗೇನು ರಾಜಕೀಯಕ್ಕೆ ಬರಬೇಕು ಅಂತ ಇರಲಿಲ್ಲ. ಇವತ್ತೂ ನಾನೇನು ರಾಜಕಾರಣಿ ಅಂತ ನನಗಿಲ್ಲೆಲ್ಲ ಗೊತ್ತಾಗ್ಬಿಟ್ಟಿದೆ, ನಾನೇ ಎಲ್ಲ ನೋಡ್ಕೋತೀನಿ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಕೈಲಾದಷ್ಟು ನಾನು ಸೇವೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅಲ್ಲ, ಖಚಿತ ಅಲ್ಲ, ಈಗ ಒಂದೊಂದು ಸಂದರ್ಭ ಹೇಗಿದೆ ಅನ್ನೋದು ನಾವು ನೋಡಬೇಕು. ಈಗ ನಾನು ಕಾಂಗ್ರೆಸ್ ಪಕ್ಷದಿಂದ ನನಗೆ ಇಲ್ಲಿ ಕ್ಯಾಂಡಿಡೇಸಿ ಕೊಡಿ ಅಂತಾನೆ ನಾನು ಕೇಳ್ತಾ ಇದ್ದೀನಿ. ಅಕಸ್ಮಾತ್ ಅದಾಗಿಲ್ಲ ಅಂದಮೇಲೆ ಆವಾಗ ಏನು ನನ್ನ ನಿರ್ಧಾರ ಅಂತ ಆವತ್ತು ಹೇಳ್ತೀನಿ ನಾನು. ಮಂಡ್ಯ ಜಿಲ್ಲಾ ಸಂಚಾರ ವೇಳೆ ದಾರಿಯುದ್ದಕ್ಕೂ ಅಂಬಿ ಅಭಿಮಾನಿಗಳು ಸುಮಲತಾ ಮತ್ತು ಪುತ್ರ ಅಭಿಷೇಕ್ಗೆ ಸ್ವಾಗತ ಕೋರಿ ಜೈಕಾರ ಹಾಕಿ ರಾಜಕಾರಣಕ್ಕೆ ಸ್ವಾಗತಿಸಿದ್ರು. ರಾಜಕಾರಣಕ್ಕೆ ಧುಮುಕಿರೋ ಸುಮಲತಾ ನಾಗಮಂಗಲದ ಕೈ ನಾಯಕ ಚಲುವರಾಯಸ್ವಾಮಿ, ಆತ್ಮಾನಂದ ಸೇರಿದಂತೆ ಜಿ ಮಾದೇಗೌಡರನ್ನು ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಕೊಡುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿಸುವಂತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಮಂಡ್ಯ ಕ್ಷೇತ್ರಕ್ಕಾಗಿ ದೋಸ್ತಿ ಪಕ್ಷಗಳ ನಡುವೆ ಕುಸ್ತಿ ನಡೆಯುತ್ತಿರುವಾಗ ಸುಮಲತಾ ಸ್ಪರ್ಧೆಗೆ ಪಟ್ಟು ಹಿಡಿದಿರುವುದು ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ. ನಾನಂದ್ರೆ ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಬೇರೆದು ಯೋಚನೆ ಮಾಡೋ ಒಂದು ಇದು ನನಗಿಲ್ಲ. ನಿಂತ್ರೆ ನಾನು ಮಂಡ್ಯದಿಂದ ಇರ್ತೀನಿ, ಇಲ್ಲ ಅಂದ್ರೆ ಮನೆಯಲ್ಲೇ ಇರ್ತೀನಿ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಜೆಡಿಎಸ್ ಸಮಾವೇಶದಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಧರ್ಮೇಗೌಡ ಕಣ್ಣೀರಿಟ್ಟ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ನಡೆದಂತ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ವೈಎಸ್ವಿ ದತ್ತಾ ಅವರೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಡೂರು ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಂತೆ ಭಾವುಕರಾದ ಧರ್ಮೇಗೌಡರು ಎಲ್ಲರ ಮುಂದೆ ಕಣ್ಣೀರನ್ನ ಹಾಕಿದ್ರು. ನಾನು ರಾಜಕೀಯ ಒಂದು ಮಾಡಿಲ್ಲ, ನಾನು ಸತ್ತು ಮಾಡಿಲ್ಲ, ಅವರಿಗೆ ಮೋಸ ಮಾಡುತ್ತಾರೆ ಎಂದೂ ಹೋಗೋದಿಲ್ಲ ಅಂತಕ್ಕಂಥ ಅವ್ರ ನನ್ನ ಮನಸ್ಸನ್ನು ಹೇಳಿಲ್ಲ. ನಾನು ಇರೋ ತನಕ ನನ್ನ ಜೀವ ಹೋದ ತನಕ ನನಗೆ ಬೇರೆ ಮಾಡ್ತೀನಿ ಇದ್ದಂತೆ ಕೈ ಸುಗಿದ್ರಲ್ಲ ಅವರು ಇವತ್ತುವಾಗಿ ನಾನು ಏನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಅವರು ಅಪಾರವಾದಂತ ಪ್ರೀತಿ ಇಟ್ಟಿದ್ದಾರೆ, ವಿಶ್ವಾಸದಲ್ಲಿ ಇಟ್ಟಿದ್ದಾರೆ. ಅವರಿಗೆ ನಾನು ಯಾವುದೂ ತೊಂದರೆ ಮಾಡಕ್ ಹೋಗಲ್ಲ. ನನ್ನ ಇಷ್ಟ ವಿಚಾರ ನೀವೆಲ್ಲ. ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಲಿದೆ. ಪಿಯು ಬೋರ್ಡ್ ಈಗಾಗಲೇ ಸಕಲ ಸಿದ್ದತೆಯನ್ನ ಮಾಡಿಕೊಂಡಿದೆ. ಈ ಬಾರಿ ನಗರ, ಗ್ರಾಮೀಣ ಸೇರಿದಂತೆ ಒಟ್ಟು 1013 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ.
3,38,868 ವಿದ್ಯಾರ್ಥಿಗಳು, 3,34,738 ವಿದ್ಯಾರ್ಥಿನಿಯರು ಸೇರಿದಂತೆ ಒಟ್ಟು 6,73,606 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಈ ಪೈಕಿ 85,542 ವಿದ್ಯಾರ್ಥಿಗಳು ಮರು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಇನ್ನು ಪರೀಕ್ಷಾ ಅಕ್ರಮವನ್ನು ತಡೆಗಟ್ಟಲು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. 90% ಕೇಂದ್ರಗಳಲ್ಲಿ ಸಿಸಿಟಿವಿಯನ್ನು ಹಾಕಲಾಗಿದೆ. ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯನ್ನ ನಿಷೇಧಿತ ಸ್ಥಳ ಅಂತ ಘೋಷಣೆ ಮಾಡಲಾಗಿದೆ. ಕರ್ನಾಟಕ ಸೆಕ್ಯೂರ್ಡ್ ಎಕ್ಸಾಮಿನೇಷನ್ ಸಿಸ್ಟಮ್ ಅಂತ ಹೇಳಿ ಒಂದು ಟೈಟಲ್ನಲ್ಲಿ ಅದು ಒಂದು ಯೋಜನೆಯನ್ನು ರೂಪುಗೊಳಿಸಿ ಅದನ್ನು ಜಾರಿಗೊಳಿಸಲಾಗಿದೆ. ಅದರ ಪ್ರಕಾರ ಭಾಳಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ವಿಶೇಷವಾಗಿ CCTVಗಳ ಕಣ್ಗಾವಲು ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಪರೀಕ್ಷಾ ಕೇಂದ್ರ, ಟ್ರೆಷರಿ ಹಾಗೂ ಮುಂತಾದ ಸ್ಥಳಗಳಲ್ಲಿ 24 ಗಂಟೆಗಳ ಕಾಲ CCTV ಕಣ್ಗಾವಲನ್ನು ವ್ಯವಸ್ಥೆ ಮಾಡಿದ್ದೇವೆ. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ಒಂದು ಸೋಲಿನ ಕಿಚ್ಚು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.